ನಗರದಲ್ಲಿ ಮರಗಳು ಬಿದ್ದು ಅನಾಹುತಗಳು ಸಂಭವಿಸ್ತಾ ಇರುವಂತದ್ದು ಮೇಲಿನ ಮೇಲೆ ನಾವು ನೋಡ್ತಾ ಇದ್ದೀವಿ. ಆರ್ ನಗರದಲ್ಲಿ ಒಂದು ದೊಡ್ಡ ದುರ್ಘಟನೆ ಆಗೋದಿತ್ತು. ಸದ್ಯ ಅದೃಷ್ಟವಶಾತ್ ರೀತಿಯಾಗಿ ಅಲ್ಲಿ ಮಕ್ಕಳು ಬಚಾವಾಗಿದೆ. ಆರ್ ನಗರದಲ್ಲಿ ಒಂದು ದೊಡ್ಡ ದುರಂತ ತಪ್ಪಿದ್ದು ಮರದ ಕೊಂಬೆಯೊಂದು ಕೆಳಗೆ ಬಿದ್ದುಬಿಡ್ತು. ಕೆಲ ವೆಹಿಕಲ್ಗಳ ಮೇಲೆಲ್ಲ ಅದು ಬಿದ್ದಂತ ಪರಿಣಾಮವಾಗಿ ವಾಹನಗಳೆಲ್ಲ ಜಖಮ್ ಆಗಿದೆ. ಅದ್ರ ಪಕ್ಕದಲ್ಲೇ 2 ಶಾಲೆಗಳಿತ್ತಂತೆ. ಈ ಹೇಳಿ ಕೇಳಿ ಮಧ್ಯಾಹ್ನ 2-3 ಗಂಟೆ ಮೇಲೆ ಶಾಲೆ ಬಿಡೋ ಸಂದರ್ಭ, ಅಲ್ಲೆಲ್ಲ ಮಕ್ಕಳೆಲ್ಲ ಓಡಾಡ್ತಾ ಇರುವಂತ ಸಂದರ್ಭನೇ. ಸದ್ಯ ಅದೃಷ್ಟವಶಾತ್ ಆ ಟೈಮ್ನಲ್ಲಿ ಅಲ್ಲಿ ಮಕ್ಕಳು ಯಾರು ಇದ್ದಂಗೆ ಇರಲಿಲ್ಲ. ಬಟ್ ಒಂದು ಕಾರು ಮತ್ತೆ 2 ಬೈಕ್ ಮೇಲೆ ಏನೋ ಆ ಕೊಂಬೆ ಬಿದ್ದು ನೋಡಿ, ಕಾರ್ ಅಂತೂ ಕಂಪ್ಲೀಟ್ ಜಖಮ್ ಆಗಿ ಹೋಗಿದೆ. ಇನ್ನು 2 ಬೈಕ್ಗಳು ಜಖಮ್ ಆಗಿದೆಯಂತೆ. ಒಳಗಿದ್ದವ್ರಿಗೆ ಏನು ಸಮಸ್ಯೆ ಆದಂಗಿಲ್ಲ. ಈಗ ಅದನ್ನ ಕಟ್ ಮಾಡಿ ಆ ಮರನ ತೆಗಿಬೇಕು. ಅದನ್ನೇನು ದೂಡಿ ಜಾರಿಸಿ ಎಲ್ಲ ತೆಗಿಯೋಕ್ಕಾಗಲ್ಲ. ಆ ಮಟ್ಟಿಗೆ ಅನಾಹುತ ಆಗಿರೋದು. ಅದು ಬಹಳ ದೊಡ್ಡ ರಂಬೆ ಅದು ಬಿದ್ದಿರೋದು. ಆ ನಂತರದಲ್ಲಿ ಕಟ್ ಮಾಡಿ ತೆಗಿತಾ ಇದ್ದಾರೆ ಹಂತವಾಗಿ ಅಂತ ಕಾಣಿಸುತ್ತೆ. ಬಹಳ ಹುಷಾರಾಗಿರಿ. ನೀವು ಅದನ್ನ ನೋಡ್ತಾ ಇದ್ದೀರಾ ಕೆಲ ದಿನಗಳಿಂದ ಈ CC ಕ್ಯಾಮ್ರಾ ಫುಟೇಜ್ ಎಲ್ಲ. ಈ ಬೈಕಲ್ಲಿ ಹೋಗ್ತಿದ್ದವ್ರ ಮೇಲೆಲ್ಲ ಬಿದ್ದು ಅನಾಹುತಗಳಾಗಿದೆ. ಹೋದ ವರ್ಷನೂ ಒಬ್ರು ಮೃತಪಟ್ಟರು. ಈಗ ಮೊನ್ನೆನೂ ಒಂದು ಘಟನೆ ಹಂಗೆ ಆಗಿದೆ. ಈ BL ಹತ್ರ ಎಲ್ಲೋ ಈ ಬೈಕಲ್ಲಿ ಆತ ಹೋಗ್ತಾ ಇರ್ತಾನೆ, ಹೆಲ್ಮೆಟ್ ಪಾಪ ಹಾಕೊಂಡಿದ್ದ, ಮೇಲ್ಗಡೆಯಿಂದ ಕೊಂಬೆ ಬಿದ್ದು ತೀರ್ಕೊಂಡಿದ್ದಾರೆ. ಹಾಗಾಗಿ ಈಗ ಬೆಂಗಳೂರಲ್ಲಿ ನಡ್ಕೊಂಡು ಹೋಗೋದಲ್ಲ, ಫುಟ್ಪಾತ್ ಅಲ್ಲಿ ರೋಡಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಹೇಗೆ ಅನಾಹುತಗಳು ಸಂಭವಿಸುತ್ತೆ ಅಂತ ನಾವು ಅಂದಾಜು ಮಾಡೋಕ್ಕಾಗಲ್ಲ. ಆಮೇಲೆ ಈ BBMP ಅವರು ಇವ್ರಿಗೆ ಮಳೆಗಾಲ ಶುರುವಾಗಿ ಮುಗಿಯೋ ತನಕನೂ ಕೂಡ ಇವರಿಗೆ ಆ ರಂಬೆಗಳು ಕೆಲವು ಒಣಗಿರೋವನ್ನೆಲ್ಲ ತೆಗಿಬೇಕು. ಭಾಳ ಕಡೆ ವೈರ್ಗೆಲ್ಲ ಸಿಕ್ಕಾಕೊಂಡ ರಂಬೆಗಳೆಲ್ಲ ತೇಲಾಡ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಅದನ್ನ ತೆಗಿಯೋಕ್ಕೂ ಕೂಡ ಇವರಿಗೆ ಪುರ್ಸೊತ್ತಾಗ್ತಾ ಇಲ್ಲ. ಹಾಗಾಗಿ ಭಾಳ ಹುಷಾರಾಗಿರಿ. ಕೇವಲ ನೀವು ರಸ್ತೆ ಗುಂಡಿ ನೋಡ್ಕೊಂಡು ಮಾತ್ರ ಬಚಾವಾಗಿ ಮನೆ ಹೋಗೋದು ಅದೊಂದೇ ಟಾಸ್ಕ್ ಅಲ್ಲ. ತಲೆ ಮೇಲೂ ಕೂಡ ಒಂದು ಟಾಸ್ಕ್ ಇದೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಅದರಲ್ಲೂ ಈ ಮಳೆಗಿಳೆ ಬಂದಾಗ ಈ ಮರದಡಿ ಹೋಗಿ ನಿಲ್ಲೋದು, ಮತ್ತೊಂದು ಈ ಥರದ್ದೆಲ್ಲ ಮಾಡೋಕೆ ಹೋಗ್ಬೇಡಿ. ಮರನೇ ಬೀಳಬೇಕು ಅನ್ನೋಂಥದ್ದಿಲ್ಲ. ಸಣ್ಣ ಪುಟ್ಟ ರಂಬೆ ಕೊಂಬೆ ಬಿದ್ದರೂ ಕೂಡ ದೊಡ್ಡ ಅನಾಹುತಗಳಾಗೋಗ್ಬಿಡುತ್ತೆ. ಹುಷಾರಾಗಿರಿ. ಇದು ಆರ್ ನಗರದಲ್ಲಾದಂಥ ಘಟನೆ. ಪಕ್ಕದಲ್ಲೇ 2 ಶಾಲೆಗಳಿದ್ವಂತೆ. ಮಕ್ಕಳೆಲ್ಲ ಓಡಾಡುವಂಥ ಜಾಗ ಅದು. ಫುಟ್ಪಾತು ರಸ್ತೆಯಲ್ಲೆಲ್ಲ ನಿಲ್ಲೋದು. ಈ ಪಿಕಪ್ಪಿಗೆ ಬಂದಂಥ ಆಟೋ ಬಸ್ಗಳಿಗೆಲ್ಲ ಅಲ್ಲೇ ನಿಲ್ತಾ ಇದ್ರು. ಬಟ್ ಆ ಸಂದರ್ಭದಲ್ಲಿ ರಂಬೆ ಬಿದ್ದಿದೆ. ಅದೃಷ್ಟವಶಾತ್ ಮಕ್ಕಳಿಗೇನು ಆಗಿಲ್ಲ. ಪ್ರದೀಪ್ ಸ್ಥಳದಿಂದ ನಮ್ಗೊಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಡು. ಬೆಂಗಳೂರಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮರಗಳು ಮತ್ತು ಮರದ ಕೊಂಬೆಗಳು ಉರುಳಿ ಬೀಳೋದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ಬೆಂಗಳೂರಲ್ಲಿ ಮಳೆ ಇಲ್ಲ, ಆದ್ರೆ ಜೋರಾಗಿ ಗಾಳಿನೂ ಇಲ್ಲ. ಆದ್ರೂ ಕೂಡ ಒಂದು ಬೃಹತ್ ಕೊಂಬೆ ಉರುಳಿ ಬಿದ್ದ ಪರಿಣಾಮ 2 ಕಾರ್ಗಳು ಮತ್ತು ಮನೆಯ ಮೇಲ್ಚಾವಣಿ ಹಾನಿಯಾಗಿರುವಂತಹ ಘಟನೆ RR ನಗರದ ಬೆಮಲ್ ಲೇಔಟ್ ನಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಇದೇ ಒಂದು ಸ್ಥಳದಲ್ಲಿ ಮಧ್ಯಾಹ್ನ 3:30 ಸುಮಾರಿಗೆ ನೀವು ದೃಶ್ಯದಲ್ಲಿ ನೋಡಬಹುದು. ಆ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತಹ ಮರದ ಕೊಂಬೆ ಅಂದ್ರೆ ತುಂಬಾ ಉದ್ದವಾಗಿತ್ತು. ಇದು ಮರದ ಕೊಂಬೆ ಹಾಗೂ ಭಾರವಾಗಿತ್ತು. ಹೀಗಾಗಿ ಇದ್ದಕ್ಕಿದ್ದಂತೆ ಮಧ್ಯಾಹ್ನ 3:30ರಲ್ಲಿ ಇದು ಮುರಿದು ಬಿದ್ದಿದೆ. ಈ ಮುರಿದು ಬಿದ್ದ ಪರಿಣಾಮ ಕೆಳಗಡೆ ಇದ್ದಂತಹ 2 ಕಾರ್ಗಳು ಈ ದೃಶ್ಯದಲ್ಲಿ ಗಮನಿಸಬಹುದು. ಒಂದು ಕ್ವಿಡ್ ಕಾರು ಮತ್ತು ಇನೋವಾ ಕಾರು, 2 ಕಾರು ಕೂಡ ಇಲ್ಲಿ ನಿಂತಿರುತ್ತೆ. 2 ಕಾರು ಪಾರ್ಕ್ ಮಾಡಿ ಮಾಲೀಕರು ಬೇರೆ ಕಡೆ ಹೋಗಿರ್ತಾರೆ. ಈ ವೇಳೆ 2 ಕಾರ್ ಮೇಲೂ ಸಹ ಮರದ ಕೊಂಬೆ ಬಿದ್ದು ಸಂಪೂರ್ಣವಾಗಿ ಮೇಲ್ಭಾಗ ಜಖಮ್ ಆಗಿರುವಂತದ್ದು ಅದಕ್ಕೆ ದೃಶ್ಯದಲ್ಲಿ ಗಮನಿಸಬಹುದು. ಕಾರ್ ಯಾವ ರೀತಿಯಾಗಿ ಜಖಮ್ ಆಗಿದೆ ಅಂತ ಹೇಳಿ. ಇದ್ರ ಜೊತೆಗೆ ಇನ್ನೊಂದು ಇನೋವಾ ಕಾರ್ ಕೂಡ ಇದೆ. ಇನೋವಾ ಕಾರ್ ಕೂಡ ಜಖಮ್ ಆಗಿರುವಂತದ್ದು, ಅದು ಭಾಗಶಃ ಹಾನಿಯಾಗಿರುವಂತದ್ದು. ಅದನ್ನು ಸಹ ನಾನು ತೋರಿಸಲು ಪ್ರಯತ್ನ ಪಡ್ತೀನಿ. ಅದು ಇನೋವಾ ಕಾರು. ಆ ಇನೋವಾ ಕಾರ್ ಕೂಡ ಭಾಗಶಃ ಜಖಮ್ ಆಗಿದೆ. ಆದ್ರೆ ಈ ಒಂದು ಕ್ವಿಡ್ ಕಾರ್ ಏನಿದೆ ಸಂಪೂರ್ಣವಾಗಿ ಮೇಲ್ಭಾಗ ಜಖಮ್ ಆಗಿರೋದು. ಯಾಕಂದ್ರೆ ಅಷ್ಟು ಭಾರವಾಗಿತ್ತು ಅದು ಮರದ ಕೊಂಬೆ. ಹೀಗಾಗಿ ಈ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿ ಮೇಲ್ಗಡೆ ಜಖಮ್ ಆಗಿರುವಂತದ್ದು. ಇದ್ರ ಜೊತೆಗೆ ಒಂದು ಬೈಕ್ ಕೂಡ ಜಖಮ್ ಆಗಿದೆ. ಹಾಗೆ ಈ ಮರದ ಕೊಂಬೆ ಬಿದ್ದಾಗ ಮರದ ಕೊಂಬೆ ಕೆಳಗಡೆ ಒಂದು ಮನೆಯ ಮೇಲ್ಚಾವಣಿ ಇದೆ. ಆ ಮನೆಯ ಮೇಲ್ಚಾವಣಿ ಹಂಚುಗಳು ಸಹ ಮುರಿದು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು. ಆ ಮರ ಬಿದ್ದ ಪರಿಣಾಮ ಮನೆಯ ಮೇಲ್ಚಾವಣಿ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಅದು ಮರದ ಮೇಲೆ ಸಹ ಇನ್ನು ಕೊಂಬೆಗಳ ಹಂಗೆ ಇದೆ. ಸದ್ಯಕ್ಕೆ ಸ್ಥಳಕ್ಕೆ GBA ಅರಣ್ಯ ಸಿಬ್ಬಂದಿ ಬಂದಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯಕ್ಕೆ ಅವರೆಲ್ಲರೂ ಸಹ ಈ ಒಂದು ಬೃಹತ್ ಮರದ ಕೊಂಬೆ ಏನಿತ್ತು ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸ್ಥಳೀಯರು ಕೂಡ ಇಲ್ಲೇ ಇರುವಂತದ್ದು. ಸದ್ಯಕ್ಕೆ ಕಾರ್ ಮಾಲೀಕರನ್ನ ನಾನು ಕೇಳ್ತಾ ಹೋಗ್ತೀನಿ ಏನಾಯ್ತು ಅಂತ. ಸರ್, ಎಷ್ಟೊತ್ತಿಗೆ ಘಟನೆ ಆಯ್ತು, ಹೇಗಾಯ್ತು? ಸುಮಾರು 3:30 ಆಗಿತ್ತು. ಇಲ್ಲಿ ಯಾವುದೇ 2:50 3 ಗಂಟೆ ಸುಮಾರು ಆಗಿತ್ತು. ಇಲ್ಲಿ ಯಾವುದೇ ಗಾಳಿ ಅಥವಾ ಏನು ಇರಲಿಲ್ಲ, ಗಾಳಿ ಮಳೆ ಏನೂ ಇರಲಿಲ್ಲ. ಇದು ಸುಮಾರು 30-35 ವರ್ಷದ ಹಳೆ ಮರ. ಇದು ನಾವು 2-3 ಸಲ ಅಧಿಕಾರಿಗಳು ತಿಳಿಸಿದ್ದು ತೆಗೆಸಿ ಮರ. ಇಲ್ಲಿ ಎದುರುಗಡೆ 2 ಸ್ಕೂಲ್ಗಳು ಇದೆ, 2 ಸರ್ಕಾರಿ ಸ್ಕೂಲ್, ಒಂದು ಪ್ರೈವೇಟ್ ಸ್ಕೂಲ್ ಇದೆ. ಮಕ್ಕಳೇ ಓಡಾಡ್ತಿರ್ತಾರೆ ಅಂತ ಇನ್ಫಾರ್ಮ್ ಮಾಡಿದೆ, ಯಾರು ಕೂಡ ಇದುವರೆಗೂ ಮಾಡಿಲ್ಲ. ಸೊ ಇವತ್ತು ಈ ರೀತಿ ಆಗಿದೆ. ಮುಂದಕ್ಕೆ ಯಾವುದೋ ತೊಂದರೆ ಆಗಬಾರ್ದು. ಸಾರ್ವಜನಿಕರೇ ಈ ಥರ ತುಂಬ ಹಳೆ ಮರಗಳು ಏನಿದ್ರೆ ದಯವಿಟ್ಟು ತೆಗೆಸಿ, ಮುಂದಕ್ಕೆ ಯಾವುದೋ ಅನಾಹುತಗಳು ಯಾರು ಆಗಬಾರ್ದು ಅಷ್ಟೇ ಕೇಳ್ಕೊಳ್ತಾರದು. ಏನೇನು ಹಾನಿಯಾಗಿದೆ ಸರ್? ನಮ್ದು 2 ಕಾರು ಹಾನಿಯಾಗಿದೆ. ಒಂದು ಇನ್ನೋವಾ ಕ್ರಿಸ್ಟಾ, ಒಂದು 2 ವೀಲರ್, ಒಂದು ಬೈಕ್ ಹಾನಿಯಾಗಿದೆ. ಮತ್ತೆ ಒಂದು ಕ್ವಿಡ್ ಕಾರ್ ಒಂದು ಹಾನಿಯಾಗಿದೆ. ಸಂಪೂರ್ಣ ಪೂರ್ತಿ ಹಾನಿಯಾಗಿದೆ ಸರ್. ಮನೆ ಮೇಲೆ ಪೂರ್ತಿ ಬಂದಿದೆ. ಮೇಲ್ಛಾವಣಿ ಪೂರ್ತಿ ಮರ ಎಲ್ಲ ಬಿದ್ದು ಮನೆ ಕೂಡ ಡ್ಯಾಮೇಜ್ ಆಗಿದೆ.
ಎಲ್ಲ ಈ ತರ ತೊಂದರೆ ಆಗಿದೆ ಸರ್. ಮರ ಬಿದ್ದಂತಹ ಎದುರುಗಡೆನೆ ಒಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇರುವಂತದ್ದು. ಇದ್ರ ಪಕ್ಕದಲ್ಲಿ ಅಂದ್ರೆ ಒಂದು 100 ಮೀಟರ್ ದೂರದ ಅಂದ್ರೆ 50 ಮೀಟರ್ ದೂರನೂ ಇಲ್ಲ, ಎರಡನೇ ಬಿಲ್ಡಿಂಗ್ ನಲ್ಲೇ ಇನ್ನೊಂದು ಕೂಡ ಸ್ಕೂಲ್ ಇರುವಂತದ್ದು. ಇಂಥ ಒಂದು ಸ್ಥಳದಲ್ಲಿ ಮಧ್ಯಾಹ್ನ 3:30 ವೇಳೆಯಲ್ಲಿ ಈ ರೀತಿಯಾಗಿ ಮರದ ಕೊಂಬೆ ಬಿದ್ದಿರುವಂತದ್ದು ದೊಡ್ಡ ಒಂದು ಅಪಾಯ, ಒಂದು ಭಯವನ್ನ ಇಲ್ಲಿನ ಜನಗಳಿಗೆ ಸೃಷ್ಟಿ ಮಾಡಿರುವಂತದ್ದು. ಜೊತೆಗೆ ಮಕ್ಕಳ ಮೇಲೂ ಸಹ ಒಂದಷ್ಟು ಭಯವನ್ನ ಉಂಟು ಮಾಡಿದೆ. ಆದ್ರೆ ಸದ್ಯಕ್ಕೆ ಈ ಒಂದು ಕೊಂಬೆ ಬಿದ್ದಂತಹ ಟೈಮಲ್ಲಿ ಯಾರು ಸಹ ಮಕ್ಕಳು ಹೊರಗಡೆ ಇರಲಿಲ್ಲ, ಹೀಗಾಗಿ ಯಾರಿಗೂ ಸಹ ಪ್ರಾಣಾಪಾಯವಾಗಿಲ್ಲ. ಆದ್ರೆ ವೆಹಿಕಲ್ಸ್ ಗಳು ತುಂಬಾ ಡ್ಯಾಮೇಜ್ ಆಗಿದ್ದು, ಜೊತೆಗೆ ಮನೆಯ ಮೇಲ್ಛಾವಣಿ ಕೂಡ ಡ್ಯಾಮೇಜ್ ಆಗಿದೆ. ಸದ್ಯಕ್ಕೆ ಸ್ಥಳಕ್ಕೆ ಜಿಬಿಯ ಅರಣ್ಯ ಸಿಬ್ಬಂದಿ ಬಂದು ಮರದ ಕೊಂಬೆನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ರಘು ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.